ಇವ ಮುಸಲ್ಮಾನ, ಇವ ಹಿಂದೂ, ಇವ ಬರೀ ಇದ ಮಾಡಿಸ್ತಾರೆ ಇವ್ರು. ಇದು ಬಿಟ್ಟು ಬೇರೆ ಉದ್ಯೋಗ ಇಲ್ಲ ಇವ್ರದ್ದು. ಕಾಂಗ್ರೆಸ್ ಬಂದ್ರೆ ಪೂರ ಅನುಕೂಲ ಆಗುತ್ತೆ. ಕಾಂಗ್ರೆಸ್ ಎಚ್ ಮೇಟಿ ಸಾಹೇಬರು ಬಹಳ ಕೆಲಸಗಳನ್ನು ಮಾಡಿದ್ದಾರೆ. ಬರೀ ಅನುಕಲ್ಪ ಅದು ಇದು ನೋಡ್ಕೋತ ಕುಂತ್ರೆ ಇವಾಗ ಇದು ಆಗುದಿಲ್ರಿ. ಕೊಂಪದಿಂದ ಏನು ಇಲೆಕ್ಷನ್ ಆಗಿದ್ದು ಯಾವ ಫೇಲ್ ಆಗಿಲ್ಲ. ಬಡವ್ರಿಗೆ ಒಳ್ಳೇದಿಲ್ಲ. ಇಲ್ಲಿ ಯಾರಿಗೈತೆ ಅಂದ್ರೆ ದೋಡ್ ನಂಬರ್ ದಂಧೆ ಯಾರು ಮಾಡ್ತಾರ ಅವಂದ ಐತ್ ರಾಜಕೀಯ. ಇಲ್ಲಿ ಮೇಟಿ ಸಾಹೇಬರು ರಾಜಕೀಯ ಒಂದು ಪಿತಾಮಹ ಅಂತಾನೆ ಹೇಳ್ಬೋದು. ಎಲ್ಲ ಗ್ಯಾರಂಟಿ ಕೊಡ್ತಾರೆ. ಗ್ಯಾರಂಟಿ ಕೊಟ್ರು ನಮ್ಯಾಗ ಅನಿವಾರ್ಯ ಅಲ್ರಿ. ಏನ್ ಕೆಟ್ರು ಯಾರಿಗೆ ಕೊಯ್ತಾರ ಅವ್ರು? ನಮ್ಗೂ ಕೊಯ್ತಾರಲ್ಲ. ಎಸ್, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿದ್ದೇವೆ. ಅಂದರೆ ನವನಗರದ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಇದ್ದೇವೆ. ಯಾಕಂತಂದರೆ ಸುಮಾರು ಜನ ಬೆಳಿಗ್ಗೆಯಿಂದ ಅವರವರ ಜನಾಭಿಪ್ರಾಯವನ್ನು ತಿಳಿಸಿರುವಂಥದ್ದು ಕರ್ನಾಟಕ ಟಿವಿಗೆ. ಮತ್ತಷ್ಟು ಜನ ಇದ್ದಾರಲ್ಲ, ಅವ್ರನ್ನ ಮಾತಾಡಿಸ್ತೇನೆ. ಈ ಬಾರಿ ಎಲೆಕ್ಷನ್ ಹೇಗೆ ನಡೀತದೆ ಸರ್? ಕಾಂಗ್ರೆಸ್ಸಿಂದ ಯಾರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಸರ್? ಸರ್ ಎಚ್ ಮೇಟಿ ಅವರ ಮನೆಯಿಂದ ಕೊಟ್ಟರೆ ಚಲೋ ಸರ್. ಅಂದರೆ ಒಂದು ಕಡೆ ಅವ್ರ ಮನೆಯಿಂದನೇ ಸುಮಾರು 3 ಜನ ಇದ್ದಾರೆ. ಅವ್ರ ಮಲ್ಲಿಕಾರ್ಜುನ್ ಅವರಿದ್ದಾರೆ, ಉಮೇಶ್ ಅವರಿದ್ದಾರೆ, ಉಮೇಶ್ ಅವರು ಆಮೇಲೆ ಬಾಯಕ್ ಅವರಿದ್ದಾರೆ. ಉಮೇಶ್ ಅವ್ರು ಯಾರಿಗೆ ಕೊಟ್ಟರೆ ಅನುಕೂಲ? ಉಮೇಶ್ ಅವ್ರಿಗೆ ಕೊಟ್ಟರೆ ಅನುಕೂಲ ಸರ್. ಎಚ್ ಮೇಟಿ ಅವರು ಕೆಲಸ ಮಾಡಿದ್ದಾರೆ ಈ ಭಾಗದಲ್ಲಿ? ಮಾಡಿದ್ದಾರೆ ಸರ್. ಮಾಡ್ಯಾರ ಸರ್. ಅಂದರೆ ಏನೇನು ಅನುಕೂಲ ಆಗ್ಬೇಕು ಸರ್ ನಿಮ್ಮ ಈ ಭಾಗದಲ್ಲಿ? ಇನ್ನೂ ಸ್ವಲ್ಪ ಮೆಡಿಕಲ್ ಕಾಲೇಜ್ ಈಗ ನಾಳೆಗೆ 14ನೇ ತಾರೀಕು ಅದೊಂದು ಸ್ವಲ್ಪ ಎಲ್ಲ ಅನುಕೂಲ ಆಗುತ್ತೆ ಸರ್. ಅಂದರೆ ಗ್ಯಾರಂಟಿ ಯೋಜನೆಗಳೆಲ್ಲ ಕೈ ಹಿಡಿಯುತ್ತಾ ಕಾಂಗ್ರೆಸ್ಗೆ? ಹಾಂ, ಹಿಡಿತೆ ಸರ್. 100% ಹಿಡಿತೆ. ಮತ್ತೆ ಇದು ಬಿಜೆಪಿ ಭದ್ರಕೋಟೆ ಅಂತಾರಲ್ಲ, ಇದು ಬಾಗಲಕೋಟೆಗೆ ಮೊದಲಿತ್ತು ಸರ್, ಈಗಿಲ್ಲ. ಮೊದಲಿತ್ತು, ಈಗಿಲ್ಲ. ಮೊದಲೆಲ್ಲ ಇತ್ತು ಸರ್ ಭದ್ರತೆ, ಆದರೆ ಈಗಿಲ್ಲ. ಈಗ ಮೇಟಿ ಅವರು ಯಾರಿಗೆ ಕೊಟ್ಟರು ಅನುಕಂಪದ ಆಧಾರದ ಮೇಲೆ ವಿನ್ ಆಗುತ್ತಾರೆ. ವಿನ್ ಆಗುತ್ತೆ ಸರ್ 100%. ಅಂದರೆ ಇನ್ನೂ ಏನೇನು ಅಭಿವೃದ್ಧಿ ಮಾಡ್ಬೇಕು ಸರ್ ಈ ನಿಮ್ಮ ಬಾಗಲಕೋಟೆನ? ಅಂದರೆ ಕಾರ್ಖಾನೆ ಆಗಿರ್ಬೋದು, ಇನ್ನು ಏನೇನು ಅಭಿವೃದ್ಧಿ? ಸ್ವಲ್ಪ ಬಡ ಜನಗಳಿಗೆ ಫ್ಯಾಕ್ಟ್ರಿ ಅದು ಮಾಡಿಕೊಡ್ಬೇಕು ಸರ್. ಇಲ್ಲಿ ಏನೂ ಅನುಕೂಲ ಇಲ್ಲ. ಇವ ರೈಸ್ ಅಂಗಡಿ ಈಗ ಬೇರೆ BJP ಅದು ಬಂತಂದ್ರೆ ಈಗ ಫುಟ್ಪಾತ್ ಮೇಲೆ ಭಾಳ ಮಂದಿ ಕೆಲಸ ಮಾಡ್ತಾರೆ ಸರ್. ಸಮಸ್ಯೆ ಆಗುತ್ತೆ. ಅವ್ರು ಬಂದ್ರಂದ್ರೆ ಎಲ್ಲ ತೆಗಿಸ್ಬಿಡ್ತಾರೆ. ಅವು ಎಲ್ಲರಿಗೂ ಸಮಸ್ಯೆ ಆಗ್ಬಿಡ್ತೈತೆ. ಸ್ವಲ್ಪ ಈಗ ಎಲ್ಲ ಅನುಕೂಲ ಐತ್ರಿ. ಕಾಂಗ್ರೆಸ್ BJP ಬಂತಂದ್ರೆ ಮತ್ತೆ ಸ್ವಲ್ಪ ಅನಾನುಕೂಲತೆ ಆಗ್ತದೆ. ಈಗ ಚರಂತಿ ಮಠ ಅವರು ಈಗ ಮಾಜಿ MLA ಅವರು ಇಲ್ಲೇನು ಕೆಲಸ ಮಾಡಿದಾರೆ ಅವರು? ಏನಾದ್ರು ಅವರು ಮಾಡ್ಯಾರ ಸರ್, ಕೆಲಸ ಮಾಡ್ಯಾರ, ಇಲ್ಲ ಅಂತ ಅನ್ನಂಗಿಲ್ಲ, ಅವರು ಮಾಡ್ಯಾರ ಸರ್. ಆದರೆ ಏನೈತಿ ಬಡ ಜನಗಳಿಗೆ ಸ್ವಲ್ಪ ಸಮಸ್ಯೆ ರೀ. ರೋಡ್ ಸೈಡ್ ಅಂಗಡಿ ಇರ್ತಾವಲ್ಲ, ಅಂದ್ರೆ ಫುಟ್ಪಾತ್ ವ್ಯಾಪಾರಿಗಳಿಗೆ ಸಮಸ್ಯೆ ಆಗುತ್ತೆ BJP ಅವರು ಬಂದರೆ. ಹಾಂ ರೀ, ಅದೊಂದು ಬಿಟ್ಟರೆ ಎಲ್ಲನೂ ಅವರು ಚಲೋ ಮಾಡ್ಯಾರ ಸರ್. ಅಂದರೆ ಈಗ ಅದೇ ಹೇಳಿದ್ನಲ್ಲ ಸರ್, ಈ ಭಾಗದಲ್ಲಿ ಈಗ ಸರಿಯಾದಂಥ ಹಾಸ್ಪಿಟ್ಲಿಟಿ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಅದು ಸರಿಯಾದಂಥ ವ್ಯವಸ್ಥೆ ಎಲ್ಲ ಒಳಗಡೆ ಅಂತಾರೆ. ಇಲ್ಲ, ಈಗೆಲ್ಲ ಚಲೋ ಐತಿ ಸರ್. ಮೊದಲು ಇದ್ದಿದ್ದಿಲ್ಲ, ಈಗ ಒಂದು ವರ್ಷ ಆದ ಸರ್ ಚಲೋ ಐತಿ. ಮೊದಲಿನಕ್ಕಿಂತ ಎಲ್ಲ ಚಲೋ ಐತಿ. ಅಂದರೆ ಅವರವರು ವೈಯಕ್ತಿಕವಾಗಿ ಅವರು ಏನು ಇನ್ನೂ ಜಾಸ್ತಿ ಗಳಿಸ್ತಾರೆ ಹೊರತು ಜನರಿಗೇನು ಅನುಕೂಲ ಮಾಡ್ತಾ ಇಲ್ಲ ಅಂತೇಳಿ ಸಾಕಷ್ಟು ಜನ ಹೇಳ್ತಾರೆ. ಇಲ್ಲ ಸರ್, ನಾವು ನಮ್ದು ಸ್ವಂತ ಇದು ಐತ್ರಿ, ಸಂಘ ಐತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದ್ರಲಿಂದ ನಾವು ಎಲ್ಲ 15 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಚೆಕಿಂಗ್ ಮಾಡಕ್ ಬರ್ತೀವಿ ಸರ್. ಚಲೋ ಐತಿ ಸರ್. ಅಂದರೆ ಈ ಬಾರಿಗೆ ಉಮೇಶ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಅಂತೀರಿ? ಅನುಕೂಲ ಆಗ್ತದೆ ಸರ್. ಓಕೆ ಸರ್, ಓಕೆ. ಯಾರಿಗೆ ಟಿಕೆಟ್ ಕೊಡ್ಬೇಕಂತೀರಿ? ನಾಗರಾಜ್ ಅಲ್ಲಿ ಅವ್ರಿಗೆ ಕೊಟ್ಟರೆ ಚಲೋ ಆಗತ್ತೆ. ನಾಗರಾಜ್ ಅವರು ಕೆಲಸ ಚಲೋ ಮಾಡ್ತಾರೆ. ಯಾಕಂದ್ರೆ ಅವರು ಎಲ್ಲರೂ ಬೇಕಂತೇಳಿ ಇದು ಮಾಡ್ತಾರೆ. ಅವರು ಆ ಜಾತಿ ವಾತಿ ಯಾರು ನೋಡಂಗಿಲ್ಲ. ಅವ್ರು ಎಲ್ಲರೂ ಒಂದಾಗಿ ನಡಿಬೇಕು ಬಾಗಲಕೋಟೆನಾಗೆ ಅಂತೇಳಿ ಅವ್ರದ್ದು ಇದು. ಅಂದರೆ ಇನ್ನೂ ಏನೇನು ಅಭಿವೃದ್ಧಿ ಆಗ್ಬೇಕು ಸರ್ ಬಾಗಲಕೋಟೆ? ಬಾಗಲಕೋಟೆನಾಗ ಏನೈತಿ ಎಲ್ಲ ಕರೆಕ್ಟ್ ಆಗಿದೆ. ಯಾಕಂದರೆ ಮುಳುಗಡೆ ಆದಂಥ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿದರೆ ಮುಂಚೆ ಅಲ್ಲಿರ್ತಕ್ಕಂಥ ವ್ಯಾಪಾರ ವಹಿವಾಟು ನವನಗರದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಹೌದು, ನವನಗರದಾಗಿಲ್ರಿ. ಅರ್ಧ ಮಂದಿ ಆ ಕಡೆ, ಅರ್ಧ ಮಂದಿ ಈ ಕಡೆ ಆಗಿರಲ್ಲ. ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗೈತ್ರಿಲ್ಲ. ಅಂದರೆ ಅದು ಪೂರ್ತಿ ಯಾವಾಗ ಈ ಭಾಗದಲ್ಲಿ ಅನುಕೂಲ ಆಗುತ್ತೆ ಸರ್ ಬರ್ಲಿಕ್ಕೆ? ಏನಂತ ಕಾಂಗ್ರೆಸ್ ಬಂದ್ರೆ ಪೂರ ಅನುಕೂಲ ಆಗತ್ತಿಲ್ಲ. ಕಾಂಗ್ರೆಸ್ ಹಾಂ ಬಂದ್ರೆ ಅವರು ಇದು ಮಾಡ್ತಾರೆ. ಮೇಟಿ ಅವ್ರು ಕೆಲಸ ಮಾಡಿದಾರ ಸರ್? ಮಾಡ್ಯಾರ ಅವರು ಮಾಡ್ಯಾರ. ಈಗ BJP ಅವರು ಹೇಳ್ತಾರೆ ಏನು ಕೆಲಸನೇ ಮಾಡಿಲ್ಲ ಅಂತಾರೆ. ಮಾಡ್ಯಾರಲ್ರಿ ಅವ್ರು ಹೆಂಗೆ ಮಾಡ್ತಾರೆ. ಅಂದರೆ ಈಗ ಮತ್ತು 14ನೇ ತಾರೀಕು ಸಾಕಷ್ಟು ಶಂಕುಸ್ಥಾಪನೆಗಳಿದೆ. ಯಾಕಂದ್ರೆ ಕಾಂಗ್ರೆಸ್ನವರು CM ಅವರು ಬರ್ತಾ ಇದ್ದಾರೆ. ಅಂದರೆ ಈಗ ಎಲೆಕ್ಷನ್ ಮುಂದಿಟ್ಕೊಂಡು ಇವಾಗಲೇ ಯಾಕೆ ಮಾಡಿಸ್ತಾ ಇದ್ದಾರೆ ಸರ್ ಅವನ್ನೆಲ್ಲ? ರಾಜಕೀಯ ಅಂತೀರ ಅದನ್ನ? ರಾಜಕೀಯ ಅಂದ್ರೆ ಇನ್ನೂ ಒಟ್ಟು ನಿಮ್ಗೆ ಏನಂತಂದ್ರೆ ಯಾರಿಗೆ ಟಿಕೆಟ್ ಹೇಳಿದ್ರಲ್ಲ, ಯಾರಿಗೆ ಆಗ್ಬೇಕು? ನಾಗರಾಜ್ ಅಲ್ಲಿ ಅವ್ರಿಗೆ. ನಾಗರಾಜ್ ಅವರು. ಓಕೆ ಸರ್. ಮತ್ತೊಬ್ರು ಇದರಲ್ಲಿ ಸರ್ ಹೇಗೆ ನಡೀತದೆ ಸರ್ ಕಾಂಗ್ರೆಸ್ BJP ಇಲ್ಲಿ? ಕಾಂಗ್ರೆಸ್ ಬಂದ್ರೆ ಚಲೋ ಆಕ್ಕದ್ರಿ ಸರ್. ಯಾರಿಗೆ ಟಿಕೆಟ್ ಕೊಡ್ಬೇಕು ಕಾಂಗ್ರೆಸ್ಸಿಂದ? ನಾಗರಾಜ್ ಅವ್ರಿಗೆ ಕೂಡ ಚಲೋ ರೀ. ನಾಗರಾಜ್. ಓಕೆ. ಮತ್ತು ಮೇಟಿ ಅವರು ತಂದೆಯವರು ತೀರ್ಕೊಂಡದ ಅನುಕಂಪದ ಆಧಾರದ ಮೇಲೆ ಮಕ್ಕಳಿಗೆ ಟಿಕೆಟ್ ಕೊಡ್ಬೇಕಂತ ಕೇಳ್ತಿದ್ರಲ್ಲ ಉಮೇಶ್ ಅವರು ಮತ್ತು ಮಲ್ಲಿಕಾರ್ಜುನ್ ಅವರು, ಬಾಯಕ್ಕ ಅವರು ಇದ್ದಾರೆ ಸರ್. ಬರೀ ಅನುಕಲ್ಪ ಅದು ಇದು ನೋಡ್ಕೋತ ಕುಂತ್ರೆ ಇವಾಗ ಇದು ಆಗೋದಿಲ್ರಿ. ಕೆಲಸ ಯಾರು ಮಾಡ್ತಾರ ಅನ್ನೋದು ಅದು ನೋಡೋದು ಮುಖ್ಯ ಇದೆ.
ಆಮ್ಯಾಗ ಏನೈತಲ್ಲ ನಾವು ಬಿ ಜೆ ಪಿ ಅದು ಇದು ಹೇಳ್ತೀವಿ. ಇವಾಗ ನೋಡಿದ್ರಿ ನೀವು ಒಂದು 15 ದಿವಸ ಆಯ್ತು ಬಿ ಜೆ ಪಿಲಿಂತ್ರ ಏನೈತಲ್ಲ ಪೂರಾ ಕಾಸ್ಟಿಸಮ್ ಆಗಿ ಹ್ಯಾಂಗಾಗೈತೆ ಅನ್ನೋದು ಗೊತ್ತೈತಿ, ನಿಮಗೂ ಗೊತ್ತೈತಿ, ಎಲ್ಲರೂ ನೋಡ್ಯಾರ. ಈಗ ಇಲ್ಲಿ ಆ ರೀತಿ ಏನು ಕಾಣಿಸ್ತಾ ಇಲ್ಲಲ್ಲ, ಹಿಂದೂ ಮುಸ್ಲಿಂ ಎಲ್ಲ ಭಾವೈಕ್ಯತೆಯಿಂದ ಇದ್ದಾರೆ. ಅವತ್ತೇನಾಯ್ತು ಸರ್ ಅದು? ಇಲ್ಲಿ ಇಲ್ಲ ರೀ ಹಂಗೆ. ಆದ್ರೆ ಏನೈತಲ್ಲ ಒಂದು ರಾಜನೀತಿಲಿಂತ್ರ ಒಂದು ಬೆಂಕಿ ಹಚ್ಚು ಕೆಲಸ ಮಾಡಾಕತ್ತಾರ, ಮತ್ತೇನು ಇಲ್ಲ. ಅಂದ್ರೆ ಎಲೆಕ್ಷನ್ ಸಂಬಂಧನೇ ಜಾಸ್ತಿ ಆಯ್ತು. ಅದು ಎಲೆಕ್ಷನ್ ಬಂದ ಸಂಬಂಧ ಎಲೆಕ್ಷನ್ ಐತಿ, ಎಲೆಕ್ಷನ್ ಐತಿ ಅಂತ ಹೇಳಿ ಅಷ್ಟು ನಡೆದೈತಿ, ಮತ್ತೇನಿಲ್ಲ. ಈಗ ಅವರು ಏನೈತಲ್ಲ ಮೊದಲು ಏನೈತಲ್ಲ ಅವರು ಚರಂತಿ ಮಠ ಅವರು ಏನೈತಲ್ಲ ಮೊದಲ ಹಿಂಗ್ ಮಾಡ್ತಿದ್ದಿಲ್ಲ, ಜಾತಿವಾದ ಮಾಡ್ತಿದ್ದಿಲ್ಲ ಅವರು. ಇವಾಗ ಏನೈತಲ್ಲ ಹಂಗ್ ಮಾಡ್ಕೊತ ಕುಂತ, ಮತ್ತೇನಿಲ್ಲ ಸರ್. ಆಮೇಲೆ ಇನ್ನೊಂದು, ಚರಂತಿ ಮಠ ಅವರು ಈ ಭಾಗದಲ್ಲಿ ಮುಂಚೆ ಇದ್ದಾಗ ಅಭಿವೃದ್ಧಿ ಮಾಡಿದಾರ ಅಥವಾ ಎಚ್ ವೈ ಮೇಟಿ ಅವರು ಜಾಸ್ತಿ ಮಾಡಿದಾರ? ಅಭಿವೃದ್ಧಿ ಮಾಡ್ಯಾರ, ಅವರು ಮಾಡ್ಯಾರ, ಸಾಹೇಬ್ರು ಮಾಡ್ಯಾರ. ಏನಿದಿಲ್ಲ ಆದ್ರೆ ಏನೈತಲ್ಲ ಅಭಿವೃದ್ಧಿ ಪೂರಾ ಆಗಬೇಕು. ಬಾಗಲಕೋಟೆ ಅಂದ್ರೆ ಎಷ್ಟು ಅರ್ಧ ಮುಳುಗಡೆ ಆಗಿ ಅರ್ಧ ಉಳಿದೈತಲ್ಲಿ, ಅದು ತೊಗೊಂಡ್ಬಂದು ಇಲ್ಲಿ ಶಿಫ್ಟ್ ಮಾಡಿದ್ರೆ ಇದು ಪೂರಾ ಅಭಿವೃದ್ಧಿ ಆಕೈತಿ. ಯಾಕಂದ್ರೆ ಅಲ್ಲಿ ಅರ್ಧ ಇಲ್ಲಿ ಅರ್ಧ ಸರಿಯಾಗಿ ಅಂತಂದ್ರೆ ಕರೆಕ್ಟಾಗಿ ವ್ಯಾಪಾರ ವ್ಯವಹಾರಗಳು ನಡೀತಾ ಇಲ್ಲ ಅಂತ ಹೇಳ್ತಾರೆ. ಇವಾಗ ಹೆಂಗಾಗೈತೆ ಅಂದ್ರೆ ವ್ಯವಹಾರ ಮಾಡಕ್ಕೆ ಬಾಗಲಕೋಟೆಗೆ ಹೋಗ್ಬೇಕು. ಅರ್ಧಂಬರ್ಧ ವ್ಯವಹಾರ ಅಲ್ಲಿನೂ. ಇದು ನವನಗರ ಅಂದ್ರೆ ನಮಗೆ ಒಂದು ಲಾಜ್ ಆದಂಗೆ ಆಗ್ಬಿಟ್ಟೈತಿ. ಅಲ್ಲಿ ದುಡಿಯೋದು, ಇಲ್ಲಿ ಬಂದು ಮಕ್ಕೊಳ್ಳೋದು, ಹಿಂಗೆ ಆಗ್ಬಿಟ್ಟೈತಿ ಆ ಟೈಮ್. ಈ ಬಾರಿ ನೀವು ಕೂಡ ನಾಗರಾಜ್ ಅವ್ರಿಗೆ ಅಂತ ಹೇಳಿದ್ರಿ. ನಾಗರಾಜ್ ಅವ್ರಿಗೆ ಟಿಕೆಟ್ ಕೊಡೋದು ಬೇರೆ ಯಾರಿಗೂ ಕೊಟ್ಟರು ಏನು ಕಾಂಗ್ರೆಸ್ ಮಾಡ್ತೀರಾ ಅಥವಾ ಹೇಗೆ ಸರ್? ಬೇರೆ ಯಾರಿಗೂ ಕೊಟ್ಟರು ಏನೈತಲ್ಲ ಕಾಂಗ್ರೆಸ್ ಮಾಡ್ತೀವಿ. ಆದ್ರೆ ನಮ್ಮ ಅಭಿಪ್ರಾಯ ಏನಂದ್ರೆ ನಾಗರಾಜ್ ಅವ್ರಿಗೆ ಕೊಡೋದು ಚಲೋ. ಯಾಕಂದ್ರೆ ಅವರು ಒಂದು ಸ್ವಲ್ಪ ತಿಳುವಳಿಕೆದವ್ರು ಅದಾರೆ. ಆಮ್ಯಾಗ ಏನೈತಲ್ಲ ಯಂಗ್ ಜನ್ರೇಷನ್ ಒಳಗೆ ಬರ್ತಾರೆ. ಯಂಗ್ ಜನ್ರೇಷನ್ ಕೊಡೋದು ಟಿಕೆಟ್ ಚಲೋ ಅಂತೇಳಿ ನಮ್ದು ಅಭಿಪ್ರಾಯ. ಒಂದು ಸತಿ ಬೇರೆದವರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು. ಬೇರೆಯವ್ರಿಗೆ ನಮ್ಮ ಹೆಸರು ಸರ್? ನಮ್ಮ ಹೆಸರು ಅಬ್ದುಲ್ ರಜಾಕ್ ಅಂತೇಳಿ, ಜಾವೀದ್ ಅಂತೇಳಿ ಓದಿರ್ತಾರೆ ಎಲ್ಲರೂ. ಎಲೆಕ್ಷನ್ ಈ ಬಾರಿಗೆ ಏನು ಮೇಟಿ ಅವ್ರ ನಿಧನದಿಂದ ಬಂದಿರತಕ್ಕಂಥ ಇದು. ಈಗ ಮೇಟಿ ಅವ್ರ ಕೆಲಸ ಮಾಡಿದಾರ ಅಥವಾ ಚರಂತಿ ಮಠ ಅವ್ರ ಕೆಲಸ ಮಾಡಿದಾರ ಸರ್? ಏನು ಸರ್ ಇದು BJP ಮತ್ತು ಕಾಂಗ್ರೆಸ್ ನಡುವೆ ಮೊನ್ನೆ ಕೊಡೋದಾಯ್ತು, ಏನು ಸರ್ ಇದು ಯಾವ ಕಾರಣಕ್ಕಾಯ್ತು? ಈಗ ನೋಡ್ರಿ, ನಮಗೆ ಇಲ್ಲಿ BJPದು ಒಳ್ಳೇದು, ಕಾಂಗ್ರೆಸ್ನು ಒಳ್ಳೇದು. ಯಾರು ಬಂದ ತಮ್ಮ ನಾಯಿಗೈತಿ ತಾವು ಜಗಳ ಮಾಡೋರು ವ್ಯಕ್ತಿಕ. ಇಲ್ಲಿ ಸರ್ಕಾರ ದವಾಖಾನೆ ಪೇಷಂಟ್ ತೊಗೊಂಬಂದ್ರು ಕುಮಾಶೂರ್ ಕಳ್ಸೋದು, ಅದು ಒಳ್ಳೆ ಟ್ರೀಟ್ಮೆಂಟ್ ಇಲ್ಲಿ ಯಾಕೈತಿ. ಇಲ್ಲಿ ಮಾಡಂಗಿಲ್ಲ ಡಾಕ್ಟರ್ಗಳು, ಯಾಕಂದ್ರೆ ಯಾರು ಕೇಳೋರಿಲ್ಲ, ಅವ್ರಿಗೆ ದಿಕ್ಕಿಲ್ಲ. ಇವ್ರು ಏನೈತಿ ಮತ್ತೆ ಈ ಕಡೆ ಬಳಸ್ತಾರ. ಯಾಕೆ ಖಾಸಗಿ ದವಾಖಾನಿಗೆ ಕೆಲೋಡಿ ಗಿಲ್ಲೋಡಿ ಇವೆಲ್ಲ ಮಾಡ್ತಾರೆ. ಇವು ಎಲ್ಲ ಜಾತಿವಾದ ಇವು ಎಲ್ಲ ಕೆಲಸ ಮಾಡ್ತಾರೆ. ಆದ್ರೆ ಬಡವ್ರಿಗೆ ಒಳ್ಳೇದಿಲ್ಲ. ಇಲ್ಲಿ ಯಾರಿಗೈತಂದ್ರೆ 2 ನಂಬರ್ ದಂಧೆ ಯಾರು ಮಾಡ್ತಾರೆ ಅವನ ಐತೆ ರಾಜಕೀಯ. ಇಲ್ಲಿ 1 ನಂಬರ್ ಮಾಡಿ ದುಡ್ಡು ತಿನ್ನೋ ಒಂದು ರಾಜಕೀಯ ಇಲ್ಲಿ ತಂದಿಗೆ ಹುಟ್ಲಾರ ಮಕ್ಕಳು ಅದಾವ ಇಲ್ಲಿ. ಎಲ್ಲ ಯಾರ್ದು ಎಲ್ಲರೂ ಒಳ್ಳೇದಾಗ್ಬೇಕು ಅನ್ನೋದು ಉದ್ದೇಶ ಮಾತಾಡೋಂಗಿಲ್ಲ. ಈಗ ನಿಮ್ದು ಏನೈತೆ ಅಂದ್ರೆ ನಿಮ್ಗೆ ಕೊಂದ ಕೆಲಸ ನಮ್ಮ ಮುಂದೆ ಹೋಗ್ಬೇಕು ಅನ್ನೋದು ಇದೇ ದಾರಿ ಐತಿ. ಇಲ್ಲಿ ಈಗ 2 ತುಕಡಿ ಐತಿ, ನವನಗರ ಬಾಗಲಕೋಟೆ ಮಾಡ್ಯಾರ. ಆದ್ರೆ ಒಂದು ಕಡೆ ಹೊಂದಾಣಿಕೆ ಇಲ್ಲಿದೆ. ಅಲ್ಲಿ ದುಡಿಬೇಕು, ಇಲ್ಲಿ ಬಂದು ಲಾಸ್ದಾಗ ಮಕ್ಕೋಬೇಕು. ಈಗ ಯಾವುದೂ ಉದ್ದೇಶ ಇಲ್ಲಿ ಇವ್ರದ್ದು, ಏನು ಮಾಡಂಗಿಲ್ಲ ಇವ್ರು. ಈಗ ಒಂದು ಸ್ವಲ್ಪ ಏನಾರು ಮೀಟಿಯವ್ರು ಇದು ಮಾಡಕತ್ತಾರಲ್ಲ, ಯಾವ ಕಾಲೇಜ್ ಅದೊಂದು ಮೆಡಿಕಲ್ ಆದ್ರೆ ಅದೊಂದು ಒಳ್ಳೇದಾಗ್ತೈತಿ. ಏನೋ ಜನ ದುಡಿದ್ರೆ ತಿಂತಾರೆ. ಇಷ್ಟು ದಿವಸ ಉಪ್ಪತ್ತು ಸಾಯಿಸ್ತಾರೆ. ಈಗ ಅದನ್ನು ಅದೈತಿ ಇವ್ರು ಹಣೆ ಬಾರ. ಅಂದರೆ BJP ಅವ್ರು ಬಂದರೆ ಇಲ್ಲಿ ಅಭಿವೃದ್ಧಿ ಆಗಲ್ಲ ಅಂತೀರಾ? ಹಾಕೈತ್ರಿ, ಅದನ್ನು ಅವ್ರದ್ದು ಮಾಡ್ತಾರೆ. ಅವ ಮಾಡ್ಲಿಕ್ಕಂದ್ರೆ ಹುಡುಗರು ಮಾಡಿಸ್ತಾರೆ. ಅಂದರೆ ಈಗ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ನವ್ರು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ಸಿಗೆ ಅನುಕೂಲ ಅಲ್ಲ ಸರ್? ಅದು ಎಲ್ಲ ಗ್ಯಾರಂಟಿ ಕೊಡ್ತಾರೆ. ಗ್ಯಾರಂಟಿ ಕೊಟ್ಟರು ನಮ್ಮ ಮ್ಯಾಗ ಹನಿ ಬರಲ್ರಿ. ಏನು ಕೆಟ್ರು ಯಾರಿಗೆ ಕೊಯ್ತಾರ ಅವ್ರು? ನಮಗೂ ಕೊಯ್ತಾರಲ್ಲ. ನೀವು ಇದ್ರಾಗ ನಿಮಗೂ ಕೊಯ್ತಾರೆ, ನಮಗೂ ಕೊಯ್ತಾರೆ. ಅಂದ್ರೆ ಬೆಲೆ ಏರಿಕೆ ಮಾಡಿ ಅದನ್ನ ಕೊಡ್ತಾರಂತ. ಮತ್ತು ಅದ್ರ ಸುನ್ನತ್ತು ನಮ್ಮ ಸುನ್ನತ್ತು ನಮ್ಗೆ ಬಿಡಿತಾರ ಅವ್ರು. ತಮ್ದು ಏನು ನುಕ್ಸಾನ್ ಆಕೈತ್ರಲ್ಲಿ? ಸಾಲ ಮಾಡಿದ್ರು ನಮ್ಮ ಮ್ಯಾಗ ಅದ. ಈಗ ಎಷ್ಟು ಕೋಟಿ ಸಾಲ ಇದ್ರು ಏನೈತಿ ನಮ್ಮ ಮ್ಯಾಗ ಹಾಕೋಗಾರ. ಮತ್ತು ಯಾರಿಗೆ ಮ್ಯಾಗ ಆಗಂಗಿಲ್ಲ ಅದು. ಈಗ ಕೊನೆಯದಾಗಿ ನಿಮ್ಮ ಬಾಗಲಕೋಟೆ ಇನ್ನೂ ಏನೇನು ಅಭಿವೃದ್ಧಿ ಬೇಕು? ಕಾರ್ಖಾನೆಗಳಿಲ್ಲ ಇಲ್ಲಿ ಸರಿಯಾದಂಥದ್ದು. ಆಮೇಲೆ ಒಂದು ಸ್ಕೂಲ್, ಒಳ್ಳೆ ಸ್ಕೂಲ್ಗಳು ಬೇಕಾಗತ್ತೆ. ಅಂದರೆ ಏನಂತಂದರೆ ವಾಯುವಿಹಾರಕ್ಕೆ ಒಂದು ಪಾರ್ಕ್ಗಳು ಬೇಕಾಗುತ್ತೆ. ಎಲ್ಲ ಇದೆ ಸರ್ ಇಲ್ಲಿ? ನೋಡಿ ಸರ್, ಇಲ್ಲಿ ಗೌರ್ಮೆಂಟ್ ಶಾಲೆಯಾಗ ಕಲ್ಸೋರು ಹುಡುಗರು ಭಾಳ ಅದಾವ್ರಿ. ಆದ್ರೆ ಖಾಸಗಿ ಶಾಲೆ ಮಾಡ್ಕೊಂಡು ಭಾಳ ಕುಂತಾರೆ ಇಲ್ಲಿ. ಬರೀ ಖಾಸಗಿ ಗೌರ್ಮೆಂಟ್ ಶಾಲೆಗೆ ಕಲಿಯಕ್ಕೆ ಹೋಗ್ಲಿ ಕಲ್ಸಂಗಿಲ್ಲ ಅಲ್ಲಿ. ಯಾಕಂದ್ರೆ ಖಾಸಗಿ ಶಾಲೆಗೆ ಹೋಗ್ಬೇಕು. ಯಾಕೆ ಆ ಅನಿವಾರ್ಯ ಮಾಡ್ಕೊಂಡು ಕುಂತಾರೆ ಇವರು. ಯಾಕಂದ್ರೆ ತಿಂಗಳಕ್ಕೆ 25,000 20,000 ರೂಪಾಯಿ ತುಂಬಿ ಕ್ಯಾಶಿ ಕಾಲೇಜ್ ಅವ್ರು ಕಲಿಸ್ತಾರೆ. ಯಾಕೆ ಕಲಿಸ್ತಾರೆ ಅಂದ್ರೆ 2 ನಂಬರ್ ದಂಧೆ ಇದ್ದಾವ ಕಲಿಸ್ತಾನೆ. ಈಗ ನಮ್ಮಂತ ದುಡ್ಯಾವ 10-20 ರೂಪಾಯಿ ದುಡ್ಯಾವ ಎಲ್ಲಿ ಕಳಿಸ್ತಾನೆ ರೀ?
ಅದು ಗೌರ್ಮೆಂಟ್ ಶಾಲೆಗೆ ಹೋದ್ರು ಕಲ್ಸಂಗಿಲ್ಲ ಅವರು ಬಡ ಹುಡುಗರು ಕಲ್ಸಂಗಿಲ್ಲ ಅಲ್ಲಿ ಯಾಕೆ ಭಯಂಕರ ಭಾಳ ಇದೈತ್ರಿ ಇಲ್ಲಿ ಯಾವ ಫ್ಯಾಕ್ಟ್ರಿ ಇಲ್ಲ, ಒಂದು 10,000 ರೂಪಾಯಿ ಮಂದಿ ದುಡ್ಡು ತಿನ್ನಕ್ಕೆ ಫ್ಯಾಕ್ಟ್ರಿ ಇಲ್ಲ. ಏನಿಲ್ಲ, ಬರೀ ಏನಿಲ್ಲ, ಇದು ಒಂದೈತಿ ನೋಡಿ, ಜಾತಿವಾದಿ ಇದು ಒಂದೇ. ಇವ ಮುಸಲ್ಮಾನ, ಇವ ಹಿಂದೂ, ಇವ ಬರೀ ಇದು ಮಾಡಿಸ್ತಾರೆ ಇವ್ರು. ಇದು ಬಿಟ್ಟು ಬೇರೆ ಉದ್ಯೋಗ ಇಲ್ಲ ಇವ್ರದ್ದು. ಇವ್ರಿಗೆ ಉದ್ಯೋಗ ಒಳ್ಳೆ ಉದ್ಯೋಗ ಮಾಡಿಸ್ಬೇಕಂದ್ರೆ ಎಲ್ಲರಿಗೂ ಹೊಂದಾಣಿಕೆ ಆಗಿ ಮಾಡಿಸ್ಕೊಂತ ಹೋದ್ರು ಎಲ್ಲರೂ ಆಕೈತಿ. ಅಂತ ನಾಯಕರು ಯಾರು ಅದಾರ ನಿಮ್ಮ ಭಾಗದಾಗ? ಯಾರು ಇಲ್ಲ ಇಲ್ರಿ. ಈಗ ಮೀಟಿಂಗ್ ಇದ್ದ, ಅದು ಮೀಟಿಂಗ್ ಸತ್ವ ಅದ. ಅವ್ರ ಮಕ್ಳಿದಾರಲ್ಲ, ಅವ್ರ ಮಕ್ಕಳು ನಂಬಿಕೆನೇ ಇಲ್ರಿ ಅವ್ರ ಮಕ್ಕಳ ಮ್ಯಾಗ. ಅವ್ರ ಮಕ್ಕಳು ಏನು ರಾಜಕೀಯ ಮಾಡ್ತಾರ್ರಿ? ಮೀಟಿಂಗ್ ಮೂತೆ ಮಾಡ್ದಂಗೆ ಅವ್ರು ಮಾಡ್ತಾರೇನ್ರಿ? ಯಾಕಂದ್ರೆ ಅವ್ನ ತಲೆನೇ ಬೇರೆ, ಇವ್ರ ತಲೆನೇ ಬೇರೆ. ಅವ್ರ ತಲೆಗೆ ಇವ್ರ ತಲೆಗೆ ಹೊಂದಾಣಿಕೆ ಆಗಂಗಿಲ್ಲ ಅದು. ಈಗ ನಿಮಗೆ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗುವಂಥ ನಾಯಕರು ಯಾರಿದ್ದಾರೆ? ಯಾವುದಪ್ಪ ಇವರೆಲ್ಲ ನಮ್ಮ ಕಷ್ಟಗಳನ್ನ ಸ್ಪಂದನೆ ಮಾಡ್ತಾರ ಅನ್ನೋ ನಾಯಕರು ಯಾರಿದ್ದಾರೆ ಇಲ್ಲಿ? ನೋಡ್ರಿ, ನಮಗೆ ಹೇಳ್ಬೇಕಂದ್ರೆ ಚರಂಚಿ ಮಠ ಆಗಲಿ ಯಾರೂ ಆಗಲಿ ನಮ್ಮ ಪ್ರಶ್ನೆಗಳಿಗೂ ನಮ್ಮ ಉದ್ಧಾರ ಸಂಬಂಧ ಯಾರೂ ಮಾಡಂಗಿಲ್ಲ. ಅವ್ರ ವೈಯಕ್ತಿಕ ತಮ್ಮ ಉದ್ಧಾರ ತಾವು ಮಾಡ್ಕೊಳ್ಳೋರು. ಈಗ ದುನಿಯಾದ ಮೆಡಿಕಲ್ ಕಾಲೇಜ್ ಕಟ್ಕೊಂಡು ನಾವು ಅಲ್ಲಿಂದ ದುಡ್ಡು ಏನು ಖಾಸಗಿ ದುಡ್ಡು ಕೇಸ್ ಮಾಡ್ಕೊಂಡಾರ? ಇಲ್ಲ. ಗೌರ್ಮೆಂಟ್ ಆದ್ರೆ ಗೌರ್ಮೆಂಟ್ ಅಂದ್ರು ಗೌರ್ಮೆಂಟ್ ದವಾಖಾನೆ ಇದ್ರು ಇರ್ಲಾರ್ದಂಗೆ. ಈಗೇನಪ್ಪ ಸಣ್ಣ ಪುಟ್ಟ ನೋಡ್ತಾರೆ, ಒಳ್ಳೆ ಅವು ಏನಾರ 2 ಲಕ್ಷ 3 ಲಕ್ಷ 4 ಲಕ್ಷ ರೂಪಾಯಿ ಅಲ್ಲಿ ಕಳಿಸ್ಬಿಡ್ತಾರೆ. ಅವ ಇದಕ್ಕೆ ಚಾಲಕ್ಕೆ ಇದಕ್ಕೆ ಅವ್ರು ತಿಂದ್ಬಿಡ್ತಾರೆ. ಎಲ್ಲ ನಮ್ಮ ಹುಡುಗರು ರೊಕ್ಕನ ಅಲ್ಲಿ ದವಾಖಾನೆಗೆ ಅದಾವ ಎಲ್ಲ. ಆಮೇಲೆ ಇನ್ನೊಂದು, ನಿಮ್ಮ ಬಾಗಲಕೋಟೆಯಲ್ಲಿ ಹೆಚ್ಚು ಅಂತಂದ್ರೆ ಒಂದು 200-250ಕ್ಕೂ ಹೆಚ್ಚು ಆಸ್ಪತ್ರೆ ಅದಲ್ಲ ಸರ್. ಏನಿದು? ಆದ್ರೆ ಕಟ್ಗರ್ ಬೇಕ್ರಿ, ಕಟ್ಗರ್ಗಿಂತ ಹೆಚ್ಚಿಗೆ ಅದಾರ ಈಗ ಅವ್ರ. ಯಾಕಂತ ಸರ್ ಅಷ್ಟು ಆಸ್ಪತ್ರೆ ಯಾಕಂತ? ಈಗ ಬಿಸ್ನೆಸ್ ಐತಲ್ರಿ. ಬಿಸ್ನೆಸ್. ಈಗ ನೋಡ್ರಿ, ಎಲ್ಲ ಡಾಕ್ಟರ್ ಎಲ್ಲ ಔಷಧ ಒಬ್ಬ ಕೊಡ್ತಿದ್ದ. ಈ ಕಾಲ್ಮಡಿ ಬೇರೆ, ರಗತ್ ಬೇರೆ, ಏನು ಇದ್ದಿದ್ದು ಎಲ್ಲ ಬೇರೆ ಬೇರೆ ಮಾಡ್ಕೊಂಡು ಬಿಟ್ಟಾರ ಇವ್ರು. ಯಾಕೆ ಎಲ್ಲರೂ ಉದ್ಯೋಗ ನಡಿಬೇಕಲ್ಲ. ಇದು ಎಕ್ಸ್ರಾ, ಇದು ಕ್ಯಾನ್ಸರ್ ಎಕ್ಸ್ರಾ ಬೇರೆ ಅಂತ, ಮತ್ತು ಇದರ ಎಕ್ಸ್ರಾ ಬೇರೆ ಅಂತ ಎಲ್ಲ ನಮೂನಿ ಮಾಡಿ ಮುದ್ದಿಗೆ ಮನುಷ್ಯ ಮಾಡ್ಬೇಕಂದ್ರೆ ಹೆಂಗೆ ಮಾಡ್ಬೇಕು? ಬಾಗಲಕೋಟೆ ಜಿಲ್ಲೆಗೆ ಇರ್ತಕ್ಕಂಥ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಅದನ್ನು ಹೊರತುಪಡಿಸಿ ಬಿಟ್ಟರೆ 250ಕ್ಕೂ ಹೆಚ್ಚು ಬರೀ ಖಾಸಗಿ ಆಸ್ಪತ್ರೆಗಳೇ ಜಾಸ್ತಿ ಇದೆ. ಹೌದು ಸರ್. ಖಾಸಗಿ ನಮ್ಮ ಗೌರ್ಮೆಂಟ್ ಆಸ್ಪತ್ರೆ ಇದ್ದವ್ರ ಖಾಸಗಿ ಕಳಿಸ್ತಾರ. ಅಲ್ಲಿ ಹೋಗ್ರಪ್ಪ ನೀವು ಅಂದ್ಕೇಶಿ, ನಮ್ಮ ಕಡೆ ಇದು ಬಂದೈತಿ, ನಮ್ಮ ಕಡೆ ನೆಟ್ ಬಂದೈತಿ, ನಮ್ಮ ಕಡೆ ಎಕ್ಸ್ರಾ ಬಂದೈತಿ ಅಂತ ಅವ್ರು ಅಲ್ಲಿ ಕಳಿಸ್ತಾರ. ಮತ್ತು ಅವ್ರ ಲಾಭ ಅವ್ರು ತಕ್ಕೋತಾರ್ರಿ. ಈಗ ರಗತ್ ಕಡಿಮೆ ಬಿತ್ತಂದ್ರೂ ಅಲ್ಲೇ ಹೋಗ್ಬೇಕು. ಎಲ್ಲಾಕ ತೊಂದರೆ ಐತಿ ಸರ್. ಅವರು ವೈಯಕ್ತಿಕವಾಗಿ ಮಾಡ್ಕೊಂಡ್ಬಿಡ್ತಾರೆ. ವೈಯಕ್ತಿಕ ಎಲ್ಲ ತಮ್ಮ ಪಾಲಿಗೆ ತಾವು ನಾಯಿ ಅಂತಾರಲ್ಲ, ಆ ನಮೂನೆ ಆಗ್ಬಿಟ್ಟಿದೆ. ಮತ್ತು ನೀವು ಮತ್ತು ಯಥಾಸ್ಥಿತಿ ಏನು ದುಡಿಬೇಕು ಅದನ್ನೇ ದುಡಿಬೇಕು. ನಮ್ದು ದುಡ್ಕಿ ತಪ್ಪಾಗಿಲ್ರಿ. ಇಲ್ಲಿ ನಾವು 150 ರೂಪಾಯಿ ದುಡ್ದು ಆರಾಮ್ ಇರ್ತೀವಿ. ಆದ್ರೂ ಸಂಕಟ ಕೊಡ್ತಾರ ಅದಕ್ಕೂ ಮತ್ತೆ ಸಮಸ್ಯೆ ಮಾಡ್ತಾರೆ. ಅದಕ್ಕೂ ಸಮಸ್ಯೆ ಮಾಡ್ಯಾರಲ್ರಿ. ಮತ್ತೆ ಮನೆ ಆಗಿತ್ತಲ್ರಿ. ಈಗ ಎಷ್ಟೋ ಮಂದಿ ದಂಧೆ ಲುಕ್ಷಾನ್ ರೀ, ಉದ್ಯೋಗ ಲುಕ್ಷಾನ. ಯಾರಿಗೆ ಲುಕ್ಷಾನ್? ಬಡ್ರಿಗೆ ಲುಕ್ಷಾನ್ ಅಲ್ಲ. ಯಾರೋ ಒಬ್ರು ಮಾಡಿದ್ರಿಂದ ಇಡೀ ಸಮುದಾಯಕ್ಕೆ ಸಮಸ್ಯೆ. ಅದು ಬೇಕಂತ ಮಾಡ್ಸಿದ್ದೈತ್ರಿ. ಅದು 2 ತಾಸು ನಿಮ್ಮ ಮನೆ ಮುಂದೆ ಕುಣಿಯಾಡಿದ್ರಿ ಏನು ಮಾಡ್ತೀರಿ ನೀವು? 2 ತಾಸು 1.5 ತಾಸು ನಿಮ್ಮ ಮನೆ ಮುಂದೆ ಕುಣಿಯಾಡಿದ್ ನೀವು ಏನು ಮಾಡ್ತೀರಿ? ಸಿಟ್ಟಿಗೆ ಬರ್ತೀವಿ ನೀವು? ಇಲ್ಲ ಹೋಗಪ್ಪ ಮುಂದೆ ಅಂತಿರಲಿಲ್ಲ. ಇಲ್ಲ ಸ್ವಾಭಾವಿಕ ಅಂತಾರೆ. ಮತ್ತು ಹಿಂಗಾಗಿ ನಾವು ಇಲ್ಲೇ ಮಾಡೋರಂದ್ರೆ ಹಿಂಗೆ ಮಾಡಿ ಆಗಿತ್ರಿ. ಈಗ ಅನಿವಾರ್ಯ ಮಾಡೇ ಬಿಟ್ಟಾರ. ಮತ್ತು 44ರಾಗ ಜೈ ಶ್ರೀರಾಮ್ ಮತ್ತು ಮಸೂತಿ ಮುಂದೆ ಬರ್ದಾರಲ್ಲಿ ಯಾರು ಮಾಡ್ತಕತ್ತಾರ? ಅವರು ಮಾಡ್ತಕತ್ತಾರ. ರಾಜಕೀಯ ಷಡ್ಯಂತ್ರಣ ಸರ್ ಇದು. ಈ ರಾಜಕೀಯ ಇದೆ. ಇದು ಎಲೆಕ್ಷನ್ ಸಂಬಂಧಪಟ್ಟಂತ ಅದು ಆಗ್ತಾ ಇರುವಂತದ್ದು. ಅದೇ ಇದು ಎಲೆಕ್ಷನ್ ಸಂಬಂಧ ಕೊಟ್ಟಂಗಾರಿ ಇದು. ಯಾಕಂದ್ರಿ ಈಗ ಯಾವ ಮನುಷ್ಯ ಇನ್ನಾತ್ರ ಒಂದು 15-20 ವರ್ಷ ಆತ್ರಿ ಆರಾಮಿದ್ರಿ ನೀವು. ಏನು ಒಂದು ಕಡೆ ಜಗಳ ಇಲ್ಲ, ಏನಿಲ್ಲ, ಜಾಪತ್ರೆ ಇಲ್ಲ, ಏನಿಲ್ಲ. ತಮ್ಮ ಉದ್ಯೋಗ ತಾವು ಮಾಡ್ತಿದ್ದು, ನಮ್ಮ ಉದ್ಯೋಗ ನಾವು ಮಾಡ್ತಿದ್ದು. ಈಗ ನಾವು ಹಿಂದೂ ಮುಸ್ಲಿಂ ಅಂತ ಏನೈತಿ ಎಲ್ಲ ಅಣ್ಣತಮ್ರು ಇದ್ದಂಗ್ರಿ. ಅವ್ರ ಕಡೆ ನಾವು ಹೋಗ್ಬೇಕು, ನಮ್ಮ ಕಡೆ ಅವ್ರು ಬರ್ಬೇಕು ಅಂದ್ರೆ ನಾವು ವೈಯಕ್ತಿಕ ಅದೀವು. ಆದ್ರೆ ಬೀಚ್ ಬಿಕ್ನಾಜಿ ಇರ್ತಾರಲ್ಲ, ತಮ್ಮ ಉದ್ಯೋಗ ನಡಿಲಾರಕ ಈಗ 4 ಕ್ವಾರ್ಟರ್ ಕುಡಿಸ್ಕೇಸಿ ಹುಡುಗರಿಗೆ ಬಿಟ್ಟು ಬಿಡ್ತಾರೆ. ಜಗಳ ಮಾಡ್ತಾವ. ಅವು ಫಾಲ್ತು ಹುಡುಗರು ಇರ್ತಾವ, ಜಗಳ ಮಾಡ್ತಾವ. ಈಗ ಅದಕ್ಕೆಲ್ಲ ಅಮಾಯಕರ ಬಲಿ ಮತ್ತೆ ಸಮುದಾಯಕ್ಕೆ ಸುಮ್ಮನೆ ಕೆಟ್ಟ ಹೆಸರು. ಕೆಟ್ಟ ಹೆಸರು ಮಾಡಿದ್ರು ಸರ್. ಕೆಟ್ಟ ಹೆಸರು ಮಾಡಿದ್ರೆ ಸಮೂಹಕ್ಕೆ ಎಲ್ಲ ಕೆಟ್ಟ ಹೆಸರು ಮಾಡಿದ್ರಿ ಇವ್ರಿಗೆ ಯಾರಿಗೂ ಒಳ್ಳೇದು ಬಯಸಂಗಿಲ್ಲ ರೀ. ಯಾರೂ ಬಯಸಂಗಿಲ್ಲ. ಈಗ ಯಾಕಂದ್ರಿ ಈಗ ಏನಿದ್ರೆ ಬರೀ ಜಾತಿ ಬಿಟ್ಟು ಮಾತು ಬೇರೆ ಮಾತು ಇಲ್ಲ ಸರ್. ಯಾಕಂದ್ರೆ ಒಬ್ಬ ದುಡ್ಕೊಂಡು ತಿನ್ಬೇಕು, ಒಳ್ಳೆಯವ್ರು ಇರ್ಬೇಕು, ನಾವು 4 ಮಂದಿಯಾಗ ಅಡ್ಡಾಡ್ಬೇಕು, ನಾವು 4 ಮಂದಿಯಾಗ ಒಳ್ಳೆಯವ್ರು ಇರ್ಬೇಕು ಅನ್ನೋದಿಲ್ಲ. ಇಲ್ಲಿ ಬರೀ ಜಾತಿವಾದಿನ ಐತಿ. ಇಲ್ಲಿ ಯಾವುದು ತಮ್ಮ ಒಟ್ಟಿಗೆ ತಾವು ಇದು ಮಾಡ್ಕೊತಾ ಇರ್ತಾರೆ. ಬೇರೆದವ್ರಿಗೆ ಬಡವ್ರಿಗೆ ಸಹಾಯ ಅಂತೂ ಮಾಡಂಗಿಲ್ಲ ಇವ್ರು. ಯಾವ ಪಕ್ಷ ಬಂದ್ರು ಅದೇನಾ? ಯಾವ ಪಕ್ಷ ಬಂದ್ರು ಅದನ್ನೇ. ಸುಮ್ಮನೆ ಈಗ ನಿರ್ವಾಹ ಇಲ್ಲ. ಈಗ ಓಟ್ ಹಾಕಬೇಕು ನಾವು, ಅನಿವಾರ್ಯ ಓಟ್ ಹಾಕಬೇಕು. ನಿಮಗೆ ಹಾಕ್ಲಿಕ್ಕೆ ಓಟ್ ರದ್ದು ಮಾಡಕ್ಕಂತೂ ಬರಂಗಿಲ್ಲ. ಅನಿವಾರ್ಯ ಓಟ್ ಅಂತೂ ಹಾಕಬೇಕು. ಅದು ತಪ್ಸಕ್ಕೆ ಬರಂಗಿಲ್ಲ. ಯಾಕಂದ್ರೆ ಓಟ್ ಈಗ ಮನ್ಯಾಗ ಇಟ್ಕೊಂಡು ಕುಂತ್ರು ಫೈದೆ ಇಲ್ಲ. ಅದು ನಾವು ಬರ್ಲಿಯಪ್ಪ ನೋಡ ಅಂತ ಹೋಗಿ ಒತ್ತದ
ಈ ಬಾರಿ ನಿಮಗೆ ಯಾರು ನಿಮ್ಮ ಜನನಾಯಕರು ಯಾರಾದ್ರೆ ಅನುಕೂಲ ಸರ್? ಈಗ ನಿಮ್ಮ MLA ಯಾರಾದ್ರೆ ಅನುಕೂಲ? ಯಾಕಂದ್ರೆ ಕಾಂಗ್ರೆಸ್ನಿಂದ ಈಗ ಮೇಟಿ ಅವ್ರ ಮಕ್ಕಳಿದ್ದಾರೆ, ಮಲ್ಲಿಕಾರ್ಜುನ್ ಇದ್ದಾರೆ, ಉಮೇಶ್ ಅವರು ಇದ್ದಾರೆ, ಬಾಯಕ್ ಅವರು ಇದ್ದಾರೆ, ಇನ್ನೊಂದು ಕಡೆ ನಾಗರಾಜ್ ಅಂತ ಹೇಳಿದ್ರು, ಸುಮಾರು ಜನ ಇದ್ದಾರೆ. ನಿಮಗೆ ಯಾರಾದ್ರೆ ಇದಕ್ಕೆಲ್ಲ ಒಂದು ಒಳ್ಳೆ ನಮ್ಗೆ ಅನುಕೂಲ ನಾಯಕರನ್ನೋರು ಯಾರಿದ್ದಾರೆ? ಈ ನಾಯಕರಂತೂ ಚರಂಜ್ ಮಠ ಅದಾರ, ಅವರು ಬೇಷ್ ಅದಾರ ಅವ್ರ ಪಾಪ. ಅವ್ರು ಇದ್ದಾಗಂತರೂ ಯಾವುದು ಜಗಳ ಇಲ್ಲ, ಜಾಪತ್ರ ಇಲ್ಲ. ಏನಪ್ಪ ಅವ್ರಿಗೂ ಅವಂಗೂ ಒಯ್ದು ಬಿಡ್ನಿ ಜಗಳ ಮಾಡಿದ್ರಂತ ಹಿಂಗೆ ಹೇಳ್ತಿದ್ರು. ಅದು ವ್ಯಕ್ತಿಕ್ ಅದ್ರ ಚಲೋ ಇತ್ತು ಅವ್ರು 10-15 ವರ್ಷ ಬಂದ್ರು ಯಾವ ಜಗಳ ಮಾಡಕ್ ಕೊಟ್ಟಿಲ್ಲ. ಅವ್ರು ಒಳ್ಳೆ ಮನುಷ್ಯ. ಅವನು ಯಾಕ ಅವ್ನು ಹೋಗಿ ನಡ್ಬಾಕ್ ಹೋಗಿ ಸೇರ್ಸ್ಕೇಸಿ ಈ ನಮೂನಿ ಮಾಡಿದ್ರು ಅವ್ರು ಅಷ್ಟ. ಅದೇ ಇದು ರಾಜಕೀಯ ಷಡ್ಯಂತ್ರ. ರಾಜಕೀಯ ನಮ್ಮ ಹೆಸರು ಸರ್? ಶಂಸುದ್ದೀನ್. ಥ್ಯಾಂಕ್ ಯು ಸರ್. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ HY ಮೇಟಿ ಅವರು ನಿಧನದ ಬಳಿಕ ಉಪಚುನಾವಣೆ ಎದುರಾಗಿರುವಂಥದ್ದು. ನಮ್ಮ ಜೊತೆಗೆ ಇಲ್ಲಿ ಬಾಗಲಕೋಟೆ ನವನಗರದಲ್ಲಿ ನಾವಿದ್ದೇವೆ. ಹನುಮಂತ್ ಅವರು ನಮ್ಮ ಜೊತೆ ಇದ್ದಾರೆ. ಈಗ ಅಂದರೆ ಎಸ್ ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷರು, ಅವ್ರನ್ನೇ ಮಾತಾಡಿಸ್ತೇನೆ. ಈ ಬಾರಿ ಎಲೆಕ್ಷನ್ ಕಾವು ಹೇಗಿದೆ ಸರ್? ಎಲೆಕ್ಷನ್ ಕಾವು ಭಾಳ ಜೋರಾಗಿದೆ. ಇನ್ನೂ ಜನ ಎಚ್ಚೆತ್ತುಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಮತ್ತೆ ಫುಲ್ಲು ಬಹುಶಾಲಿಯಿಂದ ಆರಿಸಿ ಬರುತ್ತೆ ಅಂತೇಳಿ ನಾ ಹೇಳ್ಬೋದು. ಅಂದರೆ ಸರ್, ಕಳೆದ ಬಾರಿಗೆ HY ಮೇಟಿ ಅವರು ಮಾಡಿರ್ತಕ್ಕಂಥ ಕೆಲಸ, ನಿಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ನಿಮ್ಮ ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿಯುತ್ತಂತೀರ ಸರ್? ಸರ್, 100% ಸತ್ಯ. ನಮ್ಮ HY ಮೇಟಿ ಸಾಹೇಬರು ಭಾಳ ಕೆಲಸಗಳನ್ನು ಮಾಡಿದ್ದಾರೆ. ಒಂದು ಈಗ ನಾಳೆ ಸಿದ್ದರಾಮಯ್ಯ ಸಾಹೇಬರು 14ನೇ ತಾರೀಕಿಗೆ ಬರ್ತಾ ಇದ್ದಾರೆ. ಯಾವ್ಯಾವ ಕಾರ್ಯಕ್ರಮಗಳದಾವ ಅಂತಂದರೆ MBBS ಕಾಲೇಜು ಮತ್ತು ಹಲವಾರು ಕಾರ್ಯಕ್ರಮಗಳಿವೆ. ಹೀಗಾಗಿ ಸಿಟಿಯ ಒಂದು ರಸ್ತೆ ಇರ್ಬೋದು, ಒಳ್ಳೆಯ ನೀರ್ಲಿಕೇರಿಯ ಒಂದು ರಸ್ತೆ ಇರ್ಬೋದು, ಗ್ರಾಮೀಣ ರಸ್ತೆಗಳಿರ್ಬೋದು, CC ರಸ್ತೆಗಳಿರ್ಬೋದು, ಅವರು ಮಾಡಿದಂಥ ಕೆಲಸಗಳು ದೊಡ್ಡವಿದೆ. ಅಂದರೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಶಂಕುಸ್ಥಾಪನೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಸ್ವತಃ ಬರ್ತಾ ಇದ್ದಾರೆ. ಅಂದರೆ ಇದು ನಿಮ್ಮ ಈ ಒಂದು ಈಗೇನು ಉಪಚುನಾವಣೆ ಪ್ಲಸ್ ಆಗುತ್ತೆ ಅಂತೀರಾ? ಗ್ಯಾರಂಟಿ 100% ಸತ್ಯ. ಸಿದ್ದರಾಮಯ್ಯ ಸಾಹೇಬರು ಮತ್ತು ಎಲ್ಲ ಮಿನಿಸ್ಟರ್ಸು ಬರ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಸಾಹೇಬರು ಇದರ ಒಂದು ಉಸ್ತುವಾರಿನೂ ತಗೊಂಡಿದ್ದಾರೆ. ಹೀಗಾಗಿ ಈ ಸಲ ಮತ್ತೆ ಮೇಟಿ ಸಾಹೇಬರು ಏನು ಮೊದಲ 2023ರಲ್ಲಿ ಏನು ವಿನ್ ಆಗಿದ್ದಾರಲ್ಲ, ಅದ್ರ ತನಕ ಹೆಚ್ಚಿಗೆ ಮತದಿಂದ ಕಾಂಗ್ರೆಸ್ ಪಕ್ಷ ವಿನ್ ಆಗುತ್ತೆ. ಅಂದರೆ ಒಂದು ಕಡೆ ಹೇಳ್ತಾರೆ, ಅಂದರೆ ಇನ್ನೊಂದು HY ಮೇಟಿ ಅವರು ಸಾಕಷ್ಟು ಅಭಿವೃದ್ಧಿಯನ್ನು ಕುಂಠಿತ ಇದ್ರು, ಅಭಿವೃದ್ಧಿನೇ ಮಾಡಿಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಇದು ಸತ್ಯಕ್ಕೆ ದೂರವಾದ ಒಂದು ಸಂಗತಿ. ಮೇಟಿ ಸಾಹೇಬರು ನೋಡಿದ್ರೆ ರಾಜಕೀಯ ಒಂದು ಪಿತಾಮಹ ಅಂತಲೇ ಹೇಳ್ಬೋದು. ಅವರು ಮಾಡಿದಂಥ ಕೆಲಸಗಳು ಯಾವ ಮರೀಲಿಕ್ಕಾಗಲ್ಲ. ಹೀಗಾಗಿ ಎಲ್ಲ ಕೆಲಸಗಳನ್ನು ಹೆಚ್ಚಿಗೆ ಮಾಡಿದ್ದಾರೆ. ಅಂದರೆ ಈಗ ಟಿಕೆಟ್ ಅನೌನ್ಸ್ಮೆಂಟ್ ಇನ್ನೂ ಆಗಿಲ್ಲ. ಅಂದರೆ ಕುಟುಂಬಸ್ಥರ ಅಂದರೆ ಅವ್ರ ಮಕ್ಕಳು ಕೇಳ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಮಲ್ಲಿಕಾರ್ಜುನ್ ಅವರಿದ್ದಾರೆ, ಇನ್ನೊಂದು ಕಡೆ ಉಮೇಶ್ ಅವರಿದ್ದಾರೆ, ಬಾಯಕ್ ಅವರಿದ್ದಾರೆ, ಏನೋ ಆಮೇಲೆ ಸಾಕಷ್ಟು ಆಕಾಂಕ್ಷಿಗಳ ಪಟ್ಟಿನೇ ದೊಡ್ಡದಿದೆ. ಇನ್ನೊಂದು ಕಡೆ BJP ಅವರು ಚರಂತಿ ಮಠ ಅವರು ಕೇಳ್ತಾ ಇದ್ದಾರೆ, ಪೂಜಾ ಅವರು ಕೇಳ್ತಾ ಇದ್ದಾರೆ. ಅದು ಅವ್ರದ್ದು ಕೂಡ ಸಾಕಷ್ಟು. ನಿಮ್ಮ ಪಕ್ಷದಲ್ಲಿ ಟಿಕೆಟ್ ಯಾರಿಗೆ ಕೊಡಬೇಕಾಗುತ್ತೆ? ಅನುಕಂಪ ಈ ಸರ್ತ ವರ್ಕ್ ಆಗುತ್ತೆ ಅಂತೀರಾ? ಅನುಕಂಪ ವರ್ಕ್ ಆಗುತ್ತೆ ಸರ್. ಎಲ್ಲಿ ಅನುಕಂಪದಿಂದ ಏನು ಇಲೆಕ್ಷನ್ ಆಗಿದ್ದು ಯಾವ ಫೇಲ್ ಆಗಿಲ್ಲ. BJP ಸರ್ಕಾರದಲ್ಲಿ ತೋರಿ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಸರ್ಕಾರ ಇರ್ತೈತಿ ಅದು ಒಂದು ಅನುಕಂಪ ಅಲೆ ಇರ್ತೈತಿ. ಹೀಗಾಗಿ ಮುಂದಿನ ಒಂದು ಕಾರ್ಯಕ್ರಮಗಳು ತರುವ ಸಂಬಂಧ ಜನನು ಏನು ಮಾಡ್ತಂದ್ರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಆರಿಸ್ತಾರಕ್ಕೆ ಒಂದು ಜನ ಎಚ್ಚೆತ್ಕೊಳ್ತದೆ. ಆಮೇಲೆ ಇನ್ನೊಂದು ಪ್ಲಸ್ ಅಂತಂದರೆ ರಾಜ್ಯ ಸರ್ಕಾರದಲ್ಲೇ ತಮ್ಮದೇ ಸರ್ಕಾರ, ಅದು ಇನ್ನೂ ಮತ್ತಷ್ಟು ಶಕ್ತಿ ತರುವಂಥದ್ದು ತಮಗೆ. ಆಮೇಲೆ ಅದ್ರ ಬಗ್ಗೆ ತಾವು ಹೇಳೋದು ರಾಜ್ಯ ಸರ್ಕಾರದಲ್ಲಿ ಹೇಗೆ ನಡೀತದೆ ಎಲ್ಲ? ಸರ್, ಎಲ್ಲ ಗ್ಯಾರಂಟಿ ಯೋಜನೆಗಳಿಂದ ಸ್ತ್ರೀ ಶಕ್ತಿ ಆಯ್ತು, ಎಲ್ಲ ಜನಕ್ಕೆ ಒಂದು ಪೆನ್ಷನ್ನು ಕೊಟ್ಟಿದ್ದಂಗೂ ಆಗೈತಿ. ಒಂದು ಬಡ ಕುಟುಂಬನೂ ನಾವು ಕಾಂಗ್ರೆಸ್ ಪಕ್ಷ ಎತ್ತಿಡ್ದಂಗೆ ಆಗಿದೆ, ಸದೃಢ ಆಗಿದೆ. ಹೀಗಾಗಿ ಎಷ್ಟೊತ್ತಿದ್ರು ಹಳ್ಳಿಯಲ್ಲಿ ಮತ್ತು ಸಿಟಿಯಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಹೆಚ್ಚಿಗೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಅಂತೇಳಿ ಒಂದು ಆಶಯ ಭಾವನೆ ಇದೆ. ಅಂದರೆ ಹೆಣ್ಮಕ್ಳು ಹೇಳ್ಕೊಳ್ಳಲ್ಲ ನಾವು ಯಾವ ಪಕ್ಷಕ್ಕೆ ಹಾಕ್ತೀವಿ ಅಂತೇಳಿ, ನೇರವಾಗಿ ವೋಟ್ ಹಾಕಿ ಬಂದುಬಿಡ್ತಾರೆ. ವೋಟ್ ಹಾಕೇ ಹಾಕ್ತಾರೆ ಸರ್. ಯಾಕಂದ್ರೆ ಇಡೀ ವಿಶ್ವಸಂಸ್ಥೆ ಒಳಗನ ಇದು ಗ್ಯಾರಂಟಿ ಬಗ್ಗೆ ಚರ್ಚೆ ಆದಂಥ ವಿಷಯ. ಅಂಥದ್ರೊಳಗೆ ಇಡೀ ಕರ್ನಾಟಕ ಜನನೂ ಈ ಒಂದು ಗ್ಯಾರಂಟಿಗೆ ಇಂದ ಒಂದು ಮನಿನೂ ಸದೃಢ ಆಗಿದೆ. ಹೀಗಾಗಿ ಆ ಒಂದು ಋಣವನ್ನು ಹೆಣ್ಣು ಮಕ್ಕಳಾಯ್ತು, ಆ ಏನು ಫಲಾನುಭವಿಗಳಾಯ್ತು ಅದನ್ನು ತೀರಿಸ್ತಾರೆ ಅಂತೇಳಿ ವೋಟ್ ಹಾಕುವಂಥ ಮುಖಾಂತರ ತೀರಿಸ್ತಾರೆ ಅಂತೀರಾ?
ಓಟ್ ಹಾಕೋ ಮುಖಾಂತರ ನಮಗೊಂದು ಅದೊಂದು ಋಣ ತೀರಿಸ್ತಾರೆ ಅಂತೇಳಿ ನನ್ನ ಅಭಿಪ್ರಾಯ. ಓಕೆ, ಆಮೇಲೆ ಇನ್ನೊಂದು ಸರ್, ಏನು HY ಮೇಟಿ ಅವರ ನಿಧನದ ಬಳಿಕ ನಿಮ್ಮ ಭಾಗದಲ್ಲಿ ಈಗ ಯಾರೇ ಬಂದರೂ ಕೂಡ ಕಾಂಗ್ರೆಸ್ ಪಕ್ಷ ತಾವು ವಿನ್ ಆಗುತ್ತೆ ಅಂತ ತಾವು ಕೂಡ ಹೇಳಿದರೆ, ಇನ್ನು ಅಭಿವೃದ್ಧಿ ಏನೇನು ಆಗ್ಬೇಕು ಸರ್ ನಿಮ್ಮ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಆಗುವಂಥ ಕಾರ್ಯಗಳು ಏನು ಸರ್? ಇನ್ನೂ ಏನೇನು ಆಗಬೇಕು ನಿಮ್ಮ ಭಾಗದಲ್ಲಿ? ಇನ್ನೂ ಕಾರ್ಯಗಳು ಹಲವಾರು ಇದೆ. ಆದರೆ ಯೂನಿಟ್ 3 ಇದೆ, ಒಂದು ಮಾರ್ಕೆಟ್ ಅಂತೇಳಿದೆ. ಅವಕ್ಕೆಲ್ಲ ಜಾಗವನ್ನು ಮೇಟಿ ಸಾಹೇಬ್ರಿಗೆ ಹೊಂದಾಣಿಕೆ ಮಾಡಿ ಕೆಲಸ ಅದನ್ನು ಮೊದಲು ಅದು ಯಾವುದು 17 ಹಿಂಗೆ ಸೆಕ್ಟರಲ್ಲಿ ಮಾರ್ಕೆಟ್ ಇತ್ತು. ಈಗ ಅದು ಯೂನಿಟ್ 3ಯಲ್ಲಿನ APMC ಯಾರ್ಡಲ್ಲಿನ ಒಂದು ವಾಣಿಜ್ಯ ಕೇಂದ್ರವಾಗಿ ಮಾಡ್ತೀನಿ ಅಂತೇಳಿ ಅದೊಂದು ಒಳ್ಳೆ ರಗಡೆ ಕೆಲಸಗಳಿದಾವೆ. ಅವನ್ನೆಲ್ಲ ಮುಂದೆ ಬರುವಂಥ ನಮ್ಮ ಕಾಂಗ್ರೆಸ್ಸಿನ ಶಾಸಕರು ಮಾಡ್ತಾರೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಆಮೇಲೆ ಇನ್ನೊಂದು, ಈಗ ಸಾಕಷ್ಟು ನಿರುದ್ಯೋಗಿಗಳಿದ್ದಾರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಸರಿಯಾದಂಥ ಕಾರ್ಖಾನೆ ವ್ಯವಸ್ಥೆ ಇಲ್ಲ, ಸರಿಯಾದಂಥ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಅಲ್ಲಿ ಸರಿಯಾದಂಥ ಉಪಕರಣಗಳಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಈ ಬಗ್ಗೆ ಒಂದು ತಾವು ಮಾತಾಡಿದ್ರ ಬಗ್ಗೆ ಇದ್ರ ಬಗ್ಗೆ ಸರ್, ಎಲ್ಲ ಸರ್ಕಾರದ ಒಕ್ಕನೇನು ಸರಿ ಇದೆ, ಆದರೆ ಯಾರು ನಿಮಗೆ ಏನೋ ತಪ್ಪು ಮಾಹಿತಿ ಗೊತ್ತಿಲ್ಲ, ಆದರೆ ಸರಿ ಇದೆ. ಅಂದ್ರೆ ಕಾರ್ಖಾನೆಗಳು ಬರ್ಬೇಕಲ್ವ ಸರ್ ನಿಮ್ಮ ಬಾಗಲಕೋಟೆ? ಕಾರ್ಖಾನೆಗಳೇ ಬರಬೇಕು, ಆದ್ರೂ ಕಾರ್ಖಾನೆಗಳು ಆಗಿದ್ದೇವೆ. ಈಗ ಒಂದು 2-3 ಕಾರ್ಖಾನೆಗಳು ಬಾಗಲಕೋಟೆ ಒಳಗೆ ಇದೆ. ಒಂದು ಶುಗರ್ ಫ್ಯಾಕ್ಟ್ರಿ ಇದೆ, ಮತ್ತು ಒಳ್ಳೆ 2 ಇದೆ. ನೈನೇಗ್ಲಿ ಫ್ಯಾಕ್ಟ್ರಿ ಇದೆ, ಒಂದು ಯಾವುದು ಮಲಬ್ರು ಫ್ಯಾಕ್ಟ್ರಿಗಳಿದೆ. ಇನ್ನೂ ಹಲವಾರು ಕಾರ್ಖಾನೆಗಳು ಬಂದ್ರೆ ಒಳ್ಳೆಯದಾಗುತ್ತೆ. ಒಂದು ಯಾವುದು ಗುಳೆಗುಡ್ಡಕ್ಕೂ ಒಂದು ಇದು ಯಾವುದು ಜವಳಿ ಫ್ಯಾಕ್ಟ್ರಿ ಅಂತೇಳಿ ಆಗುತ್ತೆ. ಹಿಂಗಾಗಿ ಏನೋ ಎಲ್ಲ ಒಳ್ಳೇದಾಗ್ಬೋದು. ಅಂದ್ರೆ ಮುಂಬರುವ ದಿನಗಳಲ್ಲಿ ಎಲ್ಲ ಒಳ್ಳೇದಾಗುತ್ತೆ, ಒಳ್ಳೆ ಕಾರ್ಯ ಕೆಲಸಗಳನ್ನ ಮಾಡ್ತಾರೆ. ಓಕೆ, ಎಲ್ಲ ಮುಂದೆ ಬರುವಂಥ ಒಂದು ನಮ್ಮ MLA ಯಾವರು ಅಭ್ಯರ್ಥಿ ಆಗಿ ಮುಂದೆ ಜಯಶಾಲಿಯಾಗಿಂದ ಒಂದು ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಅಂತೇಳಿ ನಾ ಹೇಳ್ಬೋದು. ಆಮೇಲೆ ಇನ್ನೊಂದು ಸರ್, ಕಾಂಗ್ರೆಸ್ನವರು ಈ ಬಾರಿ ಶತಾಯಗತಾಯ ಮತ್ತೊಮ್ಮೆ ನಾವು ಅಧಿಕಾರವನ್ನು ಹಿಡಲೇಬೇಕಂತೇಳಿ ಏನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದರು. ನಾನು ಅಂದರೆ ಶಿಗ್ಗಾಂವಿ ಯಾವ ರೀತಿ ನಾವು ಭರತ್ ಬೊಮ್ಮೆಯವರನ್ನಲ್ಲೇ ಸೋಲಿಸಿದ್ವಿ, ಅದೇ ರೀತಿ ಇಲ್ಲಿ ಯಾರೇ BJP ಅಭ್ಯರ್ಥಿ ಆದರೂ ಕೂಡ ನಮ್ಮ ಒಂದು ಕಾಂಗ್ರೆಸ್ ಏನೋ ಇರ್ತಾರಲ್ಲ ಅವರೇ ವಿನ್ ಆಗ್ತಾರೆ ಅಂತ ಒಂದು ಕಡೆ ಹೇಳ್ತಾರೆ. ಯಾಕಂದರೆ ಸೇಮ್ ಅದೇ ರೀತಿ ಅಲ್ಲೊಂದು ಉಪಚುನಾವಣೆ ಎದುರಾಗಿತ್ತು. ಏನು ಅದೇ ರೀತಿ ಭರತ್ ಬೊಮ್ಮಾಯಿಯವರು ನಿಂತ್ಕೊಂಡಿದ್ರು, ಬೊಮ್ಮಾಯಿಯವರ ಪುತ್ರ. ಅಲ್ಲಿ ಯಾಸಿರ್ ಖಾನ್ ಪಠಾಣ್ ಅವ್ರಿಗೆ ಟಿಕೆಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಲ್ಲ, ಯಾಕಂದ್ರೆ BJP ಭದ್ರಕೋಟೆ, ಇದು ಕೂಡ BJP ಭದ್ರಕೋಟೆ. ಸೇಮ್ ಅದೇ ರೀತಿ ಇಲ್ಲಿ ಏನೋ ಒಂದು ಆಗುವಂಥ ಸಂಭವಗಳು ಕಾಣುತ್ತಾ ಸರ್ ನಿಮಗೆ? ಹೌದು, 100% ಸತ್ಯ. ಇದು BJP ಭದ್ರಕೋಟೆ ಮೊದಲ. ಈಗ ನಮ್ಮ ಮೇಟಿ ಸಾಹೇಬ್ರು ಯಾವಾಗಿದ್ದಾರೆ ಉಸ್ತುವಾರಿ ಕಾಂಗ್ರೆಸ್ ಪಕ್ಷದಿಂದ ಏನು ಟಿಕೆಟ್ ಕೊಟ್ಕೊಂತ ಬಂದ್ರಲ್ಲ, ಈಗ ಭದ್ರಕೋಟೆ ಅನ್ನೋದು ಇಲ್ಲ. ಆದಷ್ಟು ಕಾಂಗ್ರೆಸ್ ಪರವಾಗಿ ಇದೆ. ಹಿಂಗಾದಲ್ಲಿ 2 ಸಲ ಮೇಟಿ ಸಾಹೇಬ್ರು MLA ಆದರು. ಆದರೆ ಮುಂದೆ ಸತೀಶ್ ಜಾರಕಿಹೊಳಿ ಸಾಹೇಬರು ಆದಷ್ಟು ಇದ್ರ ಉಸ್ತುವಾರಿ ತೊಗೊಂಡ್ರು ಅಂತಂದ್ರೆ ಅಲ್ಲಿ ಬೊಮ್ಮಾಯಿ ಅವರ ಮಗನ ಹೆಂಗೆ ಸೋಲಿಸಿದ್ರು, ಇಲ್ಲೇ ಬೇಕಾದ BJP ಅಭ್ಯರ್ಥಿ ಯಾರೇ ಆಗಿರಲಿ ಅವರು ಸೋಲು ನಿಶ್ಚಿತ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.